ಸಾಧ್ಯ. ಅದಕ್ಕೆ ಶಿಂಗ್ಲಿ ಭಾಷೆ ತುಂಬ ಬುದ್ಧಿವಂತ ಅಂತ ನ್ಯೂಸ್ ನೋಡ್ಕೊಂಡು ಕಾನೂನು ತಿಳ್ಕೊಂಡು ಎಲ್ಲ ತಿಳ್ಕೊಂಡು ಜನರಿಗೆ ಸುಳ್ಳು ಹೇಳ್ಕೊಂಡು ವಂಚನೆ ಮಾಡ್ಕೊಂಡು ಅಡ್ಡಾಡ್ತಾರೆ ಅಂತ. ಇಲ್ಲ ಇಲ್ಲ, ಈಗ ನೋಡ್ರಿ ಪೊಲೀಸ್ನವ್ರ ಅದನ್ನ ಕತೆ ಬರಿಬೇಕಾದ್ರೆ, ಈಗ ಇವನೇನು ಕಂಪ್ಲೇಂಟ್ ಕೊಟ್ಟನಲ್ಲ ಆ ಕತೆ ಬರಿಬೇಕಾದ್ರೆ ಅವ್ರಿಗೆ ಸಾಕ್ಷಿ ಬೇಕು. ಏನಂತೀರಿ? ಈ ಸಾಕ್ಷಿ ಬೇಕು. ಈಗ ಅವರು ಶಿಕಾರ್ಪುರದವ್ರು ಸಾಕ್ಷಿ ಇಲ್ಲ, ನೀನು ಅಲ್ಲಿಗೆ ಹೋಗು ಅಂದರು. ಈಗ ಇವ್ರು ಏನು ಹೇಳ್ತಾರೆ ಅಂದರೆ ಇವರು ಸಾಕ್ಷಿ ಬೇಕು, ನಾ ಬಂದಿರ್ತೀನಿ. ಅವನು ಬಂದಿರ್ಬೋದು, ಎಷ್ಟೋ ಮಂದಿ ಬಂದಿರ್ತಾರೆ. ಬಸ್ ಸ್ಟ್ಯಾಂಡಲ್ಲಿ ಇರ್ತೇವೆ, ಅಲ್ಲಿ ಸೆಲ್ಫಿ ತೊಗೊಂಡಿದ್ದಾರೆ. ಅಷ್ಟಕ್ಕೆ ನಾವು ಹೋಗಿದ್ದೇವೆ, ಚಹಾ ಕುಡಿದಿದ್ದೇವೆ ಹೋಟೆಲ್ನಾಗ. ಅವಾಗ ಸಾಹೇಬ್ರಿಗೆ ಕೇಳಿದ್ರು, ಅಲ್ಲಿ ನೀವು ದುಡ್ಡು ಕೊಡೋ ಮುಂದೆ ಯಾರು ಇದ್ರು ಅಂದಾಗ ಯಾರು ಇಲ್ಲರಿ ಅಂತಾನೆ. ಇವ 60,000 ರೂಪಾಯಿ ತಂದಿದ್ದೆ, ಅವಾಗ ಯಾರಿಗೆ ತೋರಿಸಿದಾನ, ಅಲ್ಲಿ ಯಾರಿಗೆ ಇದು ಮಾಡಿದಾನ ಅದನ್ನು ನನಗೆ ಮಾಹಿತಿ ಕೊಟ್ಟರೆ ಅದನ್ನೇನಾದ್ರೂ ಅನುಮಾನ ಪಡ್ಬೋದು ಪೊಲೀಸ್ ಅಧಿಕಾರಿಗಳು. ಆದರೆ ಇದು ಅನುಮಾನ ಪಡೋಂಥ ಕೇಸಲ್ಲ ಇದು. ಇದು ಅನುಮಾನ ಪಡೋಂಥ ಕೇಸಲ್ಲ. ಯಾಕಂದರೆ ಇವತ್ತು ಅವನು ನನ್ನ ಬಸ್ನಾಗ ಹತ್ತಿ ಬಂದಿರ್ಬೋದು. ಏನಕ್ಕೆ ಪರಿಚಯ ಆಗಿದ್ದೇನಕ್ಕೆ ಆ ವ್ಯಕ್ತಿ ನಿಮಗೆ? ನನಗೆ ಇಲ್ಲೇ ಇದರಲ್ಲಿ ಫಸ್ಟ್ ಪರಿಚಯ ನನಗೇನಂದ್ರೆ ಅಲ್ಲಿ ದಾವಣಗೆರೆಗೆ ಅವನೇ ನಾ ಪರಿಚಯ ಆಗೇನಂತ ಹೇಳ್ಕೊಂಡಿದ್ದು. ಆದರೆ ನನಗೆ ಪರಿಚಯ ಆಗಿದ್ದು ನಂಬರ್ ತೊಗೊಂಡಿದ್ದು ಜಗಳೂರಲ್ಲಿ ರೀ. ಜಗಳೂರಲ್ಲಿ ತೊಗೊಂಡಿದ್ದಾಗ ಅಲ್ಲಿಂದ ದೋಸ್ತಿ ಬೆಳೀತು. ಒಂದು ಸಲ ನಮ್ಮ ದುಡ್ಡು ಹಾಕಿದ, ಆ ದುಡ್ಡು ಕೊಡೋಕ್ಕಾಗಲಿಲ್ಲ. ಒಂದು ವಾರ ಬಿಟ್ಟು ಮನೆಗೆ ಬಂದ. ಮನೆ ಬರದ್ಲಿ ಮತ್ತೊಂದು ಸಲ ಕೊಡ್ತೀನಿ ಹೋಗಂತ ಹೇಳಿ ಕಳಿಸಿದೆ. ಒಂದು ಸಲ ಶಿವಮೊಗ್ಗದಾಗ ಸಿಕ್ಕ 2,500 ಕೊಟ್ಟ. ಅಲ್ಲಿಗೆ ಬಿಟ್ಟೆ. ಅವನು ಫೋನ್ ಮಾಡಾಕತ್ತಿದ್ದ, ಫೋನ್ ಎತ್ತಲಿಲ್ಲ. ಮನೆಗೆ ಬಂದು ಹೆಂಗೆ ಬೈದು ಹೋದ, ದೇವ್ರಿಗೆ ಹಾಕ್ತೀನಿ ಹಂಗೆ ಹಾಕ್ತೀನಿ ಅಂತಂದು. ಅವನು ಏನು ಒಂದು ನೌಕರಿ ಮಾಡೋವನಲ್ಲ, ಒಂದು ಕೂಲಿ ಮಾಡೋವನಲ್ಲ, ಏನೆಲ್ಲ ಉಂಡಾಡಿ ಗುಂಡಿದ್ದಂಗೆ ರೀ. ಎಲ್ಲಿ ನಿಧಿ ಐತಿ, ಎಲ್ಲಿ ಇದು ಬಂಗಾರ ಹೆಂಗೆ ತೊಗೊಂತಾರೆ, ನಾನು ಎಷ್ಟು ಬೇಕಾದ್ರೂ ಸ್ತಂಭ ನಾ ಕೊಡ್ತೀನಿ ಅನ್ನೋಂಥದ್ದು ಇಂಥ ಪ್ರಶ್ನೆಗಳು ಆಗ್ತಿದ್ರಿ. ಅದಕ್ಕೆ ನಾನು ನಿಲ್ಲಿಸಿದೆ. ಆದರೆ ಅವನು ಈ ರೀತಿ ಕಂಪ್ಲೇಂಟ್ ಮಾಡ್ತೇನೆ ಅಂದಿದ್ರೆ ನಾನು ಅವ್ನ ಸವಾಸನೂ ಮಾಡ್ತಿದ್ದೆ. ಅದಕ್ಕೆ ಶಿಂಗ್ಲಿ ಭಾಷೆ ತುಂಬ ಬುದ್ಧಿವಂತ ಅಂತ ನ್ಯೂಸ್ ನೋಡ್ಕೊಂಡು ಕಾನೂನು ತಿಳ್ಕೊಂಡು ಎಲ್ಲ ತಿಳ್ಕೊಂಡು ಜನರಿಗೆ ಸುಳ್ಳು ಹೇಳ್ಕೊಂಡು ವಂಚನೆ ಮಾಡ್ಕೊಂಡು ಅಡ್ಡಾಡ್ತಾರೆ ಅಂತ. ಇಲ್ಲ ಇಲ್ಲ, ಈಗ ನೋಡ್ರಿ ಪೊಲೀಸ್ನವ್ರ ಅದನ್ನ ಕತೆ ಬರಿಬೇಕಾದ್ರೆ, ಈಗ ಇವನೇನು ಕಂಪ್ಲೇಂಟ್ ಕೊಟ್ಟನಲ್ಲ ಆ ಕತೆ ಬರಿಬೇಕಾದ್ರೆ ಅವ್ರಿಗೆ ಸಾಕ್ಷಿ ಬೇಕು. ಏನಂತೀರಿ? ಈ ಸಾಕ್ಷಿ ಬೇಕು. ಈಗ ಅವರು ಶಿಕಾರ್ಪುರದವ್ರು ಸಾಕ್ಷಿ ಇಲ್ಲ, ನೀನು ಅಲ್ಲಿಗೆ ಹೋಗು ಅಂದರು. ಈಗ ಇವ್ರು ಏನು ಹೇಳ್ತಾರೆ ಅಂದರೆ ಇವರು ಸಾಕ್ಷಿ ಬೇಕು, ನಾ ಬಂದಿರ್ತೀನಿ. ಅವನು ಬಂದಿರ್ಬೋದು, ಎಷ್ಟೋ ಮಂದಿ ಬಂದಿರ್ತಾರೆ. ಬಸ್ ಸ್ಟ್ಯಾಂಡಲ್ಲಿ ಇರ್ತೇವೆ, ಅಲ್ಲಿ ಸೆಲ್ಫಿ ತೊಗೊಂಡಿದ್ದಾರೆ. ಅಷ್ಟಕ್ಕೆ ನಾವು ಹೋಗಿದ್ದೇವೆ, ಚಹಾ ಕುಡಿದಿದ್ದೇವೆ ಹೋಟೆಲ್ನಾಗ. ಅವಾಗ ಸಾಹೇಬ್ರಿಗೆ ಕೇಳಿದ್ರು, ಅಲ್ಲಿ ನೀವು ದುಡ್ಡು ಕೊಡೋ ಮುಂದೆ ಯಾರು ಇದ್ರು ಅಂದಾಗ ಯಾರು ಇಲ್ಲರಿ ಅಂತಾನೆ. ಇವ 60,000 ರೂಪಾಯಿ ತಂದಿದ್ದೆ, ಅವಾಗ ಯಾರಿಗೆ ತೋರಿಸಿದಾನ, ಅಲ್ಲಿ ಯಾರಿಗೆ ಇದು ಮಾಡಿದಾನ ಅದನ್ನು ನನಗೆ ಮಾಹಿತಿ ಕೊಟ್ಟರೆ ಅದನ್ನೇನಾದ್ರೂ ಅನುಮಾನ ಪಡ್ಬೋದು ಪೊಲೀಸ್ ಅಧಿಕಾರಿಗಳು. ಆದರೆ ಇದು ಅನುಮಾನ ಪಡೋಂಥ ಕೇಸಲ್ಲ ಇದು. ಇದು ಅನುಮಾನ ಪಡೋಂಥ ಕೇಸಲ್ಲ. ಯಾಕಂದರೆ ಇವತ್ತು ಅವನು ನನ್ನ ಬಸ್ನಾಗ ಹತ್ತಿ ಬಂದಿರ್ಬೋದು. ಏನಕ್ಕೆ ಪರಿಚಯ ಆಗಿದ್ದೇನಕ್ಕೆ ಆ ವ್ಯಕ್ತಿ ನಿಮಗೆ? ನನಗೆ ಇಲ್ಲೇ ಇದರಲ್ಲಿ ಫಸ್ಟ್ ಪರಿಚಯ ನನಗೇನಂದ್ರೆ ಅಲ್ಲಿ ದಾವಣಗೆರೆಗೆ ಅವನೇ ನಾ ಪರಿಚಯ ಆಗೇನಂತ ಹೇಳ್ಕೊಂಡಿದ್ದು. ಆದರೆ ನನಗೆ ಪರಿಚಯ ಆಗಿದ್ದು ನಂಬರ್ ತೊಗೊಂಡಿದ್ದು ಜಗಳೂರಲ್ಲಿ ರೀ. ಜಗಳೂರಲ್ಲಿ ತೊಗೊಂಡಿದ್ದಾಗ ಅಲ್ಲಿಂದ ದೋಸ್ತಿ ಬೆಳೀತು. ಒಂದು ಸಲ ನಮ್ಮ ದುಡ್ಡು ಹಾಕಿದ, ಆ ದುಡ್ಡು ಕೊಡೋಕ್ಕಾಗಲಿಲ್ಲ. ಒಂದು ವಾರ ಬಿಟ್ಟು ಮನೆಗೆ ಬಂದ. ಮನೆ ಬರದ್ಲಿ ಮತ್ತೊಂದು ಸಲ ಕೊಡ್ತೀನಿ ಹೋಗಂತ ಹೇಳಿ ಕಳಿಸಿದೆ. ಒಂದು ಸಲ ಶಿವಮೊಗ್ಗದಾಗ ಸಿಕ್ಕ 2,500 ಕೊಟ್ಟ. ಅಲ್ಲಿಗೆ ಬಿಟ್ಟೆ. ಅವನು ಫೋನ್ ಮಾಡಾಕತ್ತಿದ್ದ, ಫೋನ್ ಎತ್ತಲಿಲ್ಲ. ಮನೆಗೆ ಬಂದು ಹೆಂಗೆ ಬೈದು ಹೋದ, ದೇವ್ರಿಗೆ ಹಾಕ್ತೀನಿ ಹಂಗೆ ಹಾಕ್ತೀನಿ ಅಂತಂದು. ಅವನು ಏನು ಒಂದು ನೌಕರಿ ಮಾಡೋವನಲ್ಲ, ಒಂದು ಕೂಲಿ ಮಾಡೋವನಲ್ಲ, ಏನೆಲ್ಲ ಉಂಡಾಡಿ ಗುಂಡಿದ್ದಂಗೆ ರೀ. ಎಲ್ಲಿ ನಿಧಿ ಐತಿ, ಎಲ್ಲಿ ಇದು ಬಂಗಾರ ಹೆಂಗೆ ತೊಗೊಂತಾರೆ, ನಾನು ಎಷ್ಟು ಬೇಕಾದ್ರೂ ಸ್ತಂಭ ನಾ ಕೊಡ್ತೀನಿ ಅನ್ನೋಂಥದ್ದು ಇಂಥ ಪ್ರಶ್ನೆಗಳು ಆಗ್ತಿದ್ರಿ. ಅದಕ್ಕೆ ನಾನು ನಿಲ್ಲಿಸಿದೆ. ಆದರೆ ಅವನು ಈ ರೀತಿ ಕಂಪ್ಲೇಂಟ್ ಮಾಡ್ತೇನೆ ಅಂದಿದ್ರೆ ನಾನು ಅವ್ನ ಸವಾಸನೂ ಮಾಡ್ತಿದ್ದೆ ರೀ. ಒಟ್ಟು ಎಷ್ಟು ಪ್ರಕರಣ ಇದ್ವು ನಿಮ್ಮ ಮೇಲೆಲ್ಲ? ನನ್ನ ಮೇಲೆ 262 ಕೇಸ್ ರೀ. ಅದರಲ್ಲಿ 2 ಕೇಸ್ ಸುಳ್ಳು ಹಾಕಿದ್ದಾರೆ. ಒಂದು 70ನೇ ಇಸ್ವಿಯಾಗ ನಾವು ಹುಟ್ಟಿದ್ದು, ಅದು 77ನೇ ಇಸ್ವಿಯಾಗ ಕಳ್ತನ ಆಗಿದ್ದು. ಅದು ಸಾಲಿ ದಾಖಲೆ ತೊಗೊಂಬಂದು ಅದು ಅಲ್ಲ ಅಂತಂದು ಸಾಬೀತುಪಡಿಸಿದೆ. 1 ವರ್ಷ 8 ತಿಂಗಳು ಜೈಲಿನಾಗ ಇಟ್ಟರು ಅವರು. ನನಗೆ ಅದಕ್ಕೂ ನ್ಯಾಯಾಲಯದಲ್ಲೇ ಹೇಳಿಬಿಟ್ಟೆ, ನೀವು ನ್ಯಾಯಾಧೀಶರು ಮತ್ತು ಜೈಲು ಅಧೀಕ್ಷಕರು ಮತ್ತು ಕತೆ ಬರೆದಂಥ ಪೊಲೀಸ್ ಅಧಿಕಾರಿ ನೀವು 3 ಮಂದಿನೂ 1 ವರ್ಷ 8 ತಿಂಗಳು ಜೈಲು ಅನುಭವಿಸ್ಬೇಕು, 1 ವರ್ಷ 8 ತಿಂಗಳು ಪರಿಹಾರ ಕೊಡಬೇಕು. ಇಲ್ಲಾಂದ್ರೆ ಕೋರ್ಟ್ನಾಗ ತರಕಾರಿ ತೊಗೊಂಬಂದು ತರಕಾರಿ ಮಾರ್ಕೆಟ್